ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ಬಂತ ಆಟೋ ಗ್ಯಾಸ್ ಅನ್ನುವಂತಹ ಪ್ರಶ್ನೆ ಇದೆ. ಕಳೆದ 3 ದಿನದಿಂದ ಬಂದ್ ಆಗಿದ್ದಂತಹ ಗ್ಯಾಸ್ ಬಂಕ್ ಇವತ್ತು ಓಪನ್ ಆಗಿದೆ. ಶೇಷಾದ್ರಿಪುರಂ ಬಳಿಯ ಟೋಟಲ್ ಗ್ಯಾಸ್ ಬಂಕ್ ಓಪನ್ ಆಗಿದೆ. ಸ್ಟಾಕ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಬಂಕ್ ಅನ್ನ ಓಪನ್ ಮಾಡಲಾಗಿದೆ. ಟೋಟಲ್ ಗ್ಯಾಸ್ ಬಂಕ್ ನಲ್ಲಿ ಆಟೋ ಚಾಲಕರ ದಟ್ಟಣೆ ಹೆಚ್ಚಾಗಿದೆ. 65 ರೂಪಾಯಿ ಇದ್ದಂತಹ ಆಟೋ ಗ್ಯಾಸ್ಗೆ ಈಗ 80 ರೂಪಾಯಿಯನ್ನ ಮಾಡಲಾಗಿದೆ. ಅಭಾವದ ನಡುವೆಯೂ ಕೂಡ ಆಟೋ ಚಾಲಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕಳೆದ 3 ದಿನದಿಂದ ಗ್ಯಾಸ್ ಬಂಕ್ ಬಂದ್ ಆಗಿತ್ತು, ಕ್ಲೋಸ್ ಆಗಿತ್ತು. ಆದರೆ ಈಗ ಓಪನ್ ಆಗಿದೆ. ಹಾಗಾಗಿ ಸಾಕಷ್ಟು ಜನ ಸೇರ್ತಾ ಇದ್ದಾರೆ. ಶೇಷಾದ್ರಿಪುರಂ ಬಳಿಯ ಟೋಟಲ್ ಗ್ಯಾಸ್ ಬಂಕ್ ಓಪನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಆಟೋ ಚಾಲಕರ ದಟ್ಟಣೆಯಲ್ಲಿ ಸೇರಿದೆ. ಅಂದರೆ ಮೊದಲು 65 ರೂಪಾಯಿಗೆ ಸಿಗ್ತಾ ಇತ್ತು, ಈಗ ಆಟೋ ಗ್ಯಾಸ್ಗೆ 80 ರೂಪಾಯಿ ಸಿಕ್ಕಿದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಒಂದು ಕಡೆ ಹೋಟೆಲ್ ಉದ್ಯಮ, ಇನ್ನೊಂದು ಕಡೆ ಆಟೋ ಚಾಲಕರಿಗೂ ಕೂಡ ಇದು ಬಹಳಷ್ಟು ಸಮಸ್ಯೆಯನ್ನು ತಂದೊಡ್ಡಿತ್ತು. ಇನ್ನು ಆಟೋ ಚಾಲನೆಯನ್ನು ಮಾಡಿನೇ ತಮ್ಮ ಬದುಕು ಕಟ್ಟಿಕೊಂಡವರು ಕೂಡ ನಮಗೆ ಈಗ ಸಂಪಾದನೆಯನ್ನು ಏನು ಮಾಡಿರ್ತೀವಿ ಅದರಲ್ಲಿ ಹೆಚ್ಚು ಮೊತ್ತವನ್ನು ನಾವು ಗ್ಯಾಸ್ ಖರೀದಿಗೆ ಹಾಕಬೇಕು ಅನ್ನುವಂತಹ ಆರೋಪಗಳನ್ನು ಮಾಡ್ತಾ ಇದ್ರು. ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ರು ಆಟೋ ಚಾಲಕರು. ಈಗ ಸ್ಟಾಕ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆನೇ ಬಂಕನ್ನು ಓಪನ್ ಮಾಡಿರೋದ್ರಿಂದ ಕಾಸ್ಟ್ ಹೆಚ್ಚಾಗಿದ್ರೂ ಕೂಡ ಬಂದು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಗ್ಯಾಸ್ ಬಂಕ್ ಓಪನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅಂದರೆ ಆಟೋ ಚಾಲಕರು ಸದ್ಯ ನಿಟ್ಟುಸಿರು ಬಿಟ್ಟಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಆಟೋ ಚಾಲಕರು ಯಾವ ಸಂಖ್ಯೆಯಲ್ಲಿ ಆಟೋಗಳನ್ನು ಅಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳಿ.